ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ. ಈಗ ಆರಂಭದಲ್ಲಿಯೇ 32 ಕೇಸ್ಗಳು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ. ಈಗ ಆರಂಭದಲ್ಲಿಯೇ 32 ಕೇಸ್ಗಳು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ. ಈಗ ಆರಂಭದಲ್ಲಿಯೇ 32 ಕೇಸ್ಗಳು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ. ಈಗ ಆರಂಭದಲ್ಲಿಯೇ 32 ಕೇಸ್ಗಳು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ.
ಈಗ ಆರಂಭದಲ್ಲಿಯೇ 32 ಕೇಸ್ಗಳು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ. ಈಗ ಆರಂಭದಲ್ಲಿಯೇ 32 ಕೇಸ್ಗಳು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ. ಈಗ ಆರಂಭದಲ್ಲಿಯೇ 32 ಕೇಸ್ಗಳು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ. ಈಗ ಆರಂಭದಲ್ಲಿಯೇ 32 ಕೇಸ್ಗಳು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲ್ ಅನ್ನೋ ಹಾಗೆ ಕರುನಾಡಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದೆ. ಹೆಮ್ಮಾರಿಯ ಆತಂಕ ಮತ್ತೆ ಆರಂಭ ಆಗ್ತಾ ಇದೆ. ಕೊರೋನಾ ರೂಪಾಂತರಿ ಕ್ಷಣ ಕ್ಷಣಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿಗೂ ಕೂಡ ಸೋಂಕು ಹಬ್ಬಿದೆ. ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ 2 ಹಸುಗೂಸುಗಳಿಗೆ ಸೋಂಕು ಪತ್ತೆಯಾಗಿದೆ. ಒಂಬತ್ತು ತಿಂಗಳು ಮತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹಸುಗೂಸುಗಳು ರಾಜ್ಯದಲ್ಲಿ ಕೊರೋನಾ ತಾಂಡವ ಆಡುತ್ತಿರುವ ಹಿನ್ನೆಲೆ ಆತಂಕ. ಈಗ ಆರಂಭದಲ್ಲಿಯೇ 32 ಕೇಸ್ಗಳು.